ವಂದನೆಗಳು ಆಂಟಿ. ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದ್ರೆ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈ ದಿನ ಈ ರೀತಿಯಾಗಿ ನಿಮ್ಮ ಸಮ್ಮುಖದಲ್ಲಿ ಸೇರಿ ನಿಮ್ಮ ಮಾತುಗಳನ್ನು ಕೇಳಲು ಧ್ಯಾನಿಸಲು ಕೃಪೆ ಮಾಡಿ ಕೊಟ್ಟಿದ್ದೀರಾ, ನಿಮಗೆ ವಂದನೆಗಳು ಕರ್ತನೆ. ನಿಮ್ಮ ಮಾತುಗಳನ್ನು ಹೇಳುವ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ಅನುಗ್ರಹಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸೇರಿ ಬಂದಂತಹ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಈ ದಿನ ನಾವು ಸತ್ಯವೇದದಲ್ಲಿರುವಂತ ಅನೇಕರ ಜೀವನವನ್ನ ನೋಡಿ ನಾವು ಕಲಿಯಬೇಕಾಗಿರುವಂತ ವಿಷಯವೇನು? ದೇವರಿಗೋಸ್ಕರ ಅವರು ನಿಂತಾಗ ದೇವರು ಅವರನ್ನು ನಡೆಸಿರುವಂತ ರೀತಿ ಎಂತದ್ದು, ದೇವರಿಗೋಸ್ಕರ ಅವರು ಬಂದಾಗ ದೇವರವರನ್ನು ಬಲಪಡಿಸಿರುವಂತ ವಿಧಾನವು ಎಂತದ್ದೆನ್ನುವಂಥದ್ದನ್ನ ನಾವು ಕೆಲವರ ಜೀವನವನ್ನ ಸತ್ಯವೇದದಿಂದ ನೋಡೋಣ. ಯಾಕಂದ್ರೆ ಪ್ರೇರೆ, ಇವತ್ತಿಗೆ ನಾವು ಕ್ರಿಸ್ತನನ್ನ ನಂಬಿ ಅನೇಕ ವರ್ಷಗಳಾಗಿರಬಹುದು. ಅಂತಂದ್ರೆ ಅನೇಕ ವರ್ಷಗಳಿಂದ ನಾವು ಕ್ರಿಸ್ತನನ್ನ ನಂಬಿದ್ದೇವೆ, ಅನೇಕ ಭಕ್ತರ ಚರಿತ್ರೆ ನಮಗೆ ಗೊತ್ತಿದೆ. ಆದ್ರೆ ಇಷ್ಟೆಲ್ಲ ತಿಳಿದಂತ ನಾವು, ಇಷ್ಟೆಲ್ಲ ಅರಿತಂತ ನಾವು ಕೇಳಿದಂತ ತಿಳಿದಂತ ಮಾತುಗಳ ಪ್ರಕಾರವಾಗಿ ಬದುಕುತ್ತಿದ್ದೇವೆ ಅಂತಂದ್ರೆ ಬಹಳ ಕಡಿಮೆ, ಬಹಳ ಕಡಿಮೆ. ಎಷ್ಟು ಕಡಿಮೆ ಅಂತಂದ್ರೆ ಅದು ಇಲ್ಲ ಅಂತ ಹೇಳಬಹುದಾದಷ್ಟು ಕಡಿಮೆ. ಆ ನಂಬಿಕೆನೇ ಇಲ್ಲ ಅಂತ ಹೇಳಬಹುದಾದಷ್ಟು ಕಡಿಮೆಯ ಭಕ್ತಿಯಲ್ಲಿ ನಮ್ಮೆಲ್ಲರ ಭಕ್ತಿ ಇದೆ. ಹಾಗಾಗಿ ಈ ದಿನದಲ್ಲಿ ದೇವರಿಗೋಸ್ಕರ ಒಂದು ನಿರ್ಣಯ ಅಥವಾ ದೇವರಿಗೋಸ್ಕರ ಒಂದು ಹೆಜ್ಜೆಯನ್ನು ತೆಗೆದುಕೊಂಡಂತ ಭಕ್ತರು, ಯಾಕಂತಂದ್ರೆ ಸತ್ಯವೇದದಲ್ಲಿರುವಂತ ಎಲ್ಲಾ ಭಕ್ತರು ಕೂಡ ದೇವರಿಗೋಸ್ಕರವಾಗಿ ನಿರ್ಣಯಗಳನ್ನು ಅಥವಾ ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡಂತವರೇ. ಹಾಗಾಗಿ ನಾವು ಕ್ರೈಸ್ತರಾಗಿದ್ದೇವೆ. ನಮ್ಮನ್ನು ದೇವರು ಕರೆದಿರಬೇಕಾದ್ರೆ ಕರೆಯಲ್ಪಟ್ಟಂತ ನಾವು ದೇವರಿಗೋಸ್ಕರ ಎಂಥ ನಿರ್ಣಯಗಳನ್ನ ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೇರೆ, ಇವತ್ತು ಸತ್ಯವೇದದಿಂದ ನಾವು ಯಾವುದೇ ರೀತಿಯಂತ ವಚನಗಳನ್ನ ನೋಡುವುದಿಲ್ಲ. ನಮಗೆ ತಿಳಿದಂತ ಮಟ್ಟಿಗೆ, ನಮಗೆ ಗೊತ್ತಿರುವ ಮಟ್ಟಿಗೆ ಸತ್ಯವೇದದಲ್ಲಿರುವಂತ ಭಕ್ತರ ಜೀವನ ಚರಿತ್ರೆಯನ್ನು ನಾವೊಮ್ಮೆ ನೆನಪು ಮಾಡಿಕೊಳ್ಳೋಣ. ಯಾಕಂತಂದ್ರೆ ದೇವರು ಅಬ್ರಹಾಮನನ್ನು ಕರೆದು ಅಬ್ರಹಾಮನನ್ನ ಕರೆಯಬೇಕಾದ್ರೆ ನೀನು ಬಾ. ಎಲ್ಲಿಗೆ ದೇವರೇ? ಎಷ್ಟು ದೂರ ದೇವರೇ? ಎಷ್ಟು ಕಾಲ ದೇವರೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಅಬ್ರಹಾಮನ ಹತ್ರ ಉತ್ತರವಿಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೆ ಆತನ ಬಳಿಯಲ್ಲಿ ಉತ್ತರವಿಲ್ಲದೆ ಇದ್ದಾಗ್ಯೂ ದೇವರು ಕರೆಯದಂತ ಆ ಕರೆಯುವಿಕೆಗೆ ವಿಧೇಯನಾಗಿದ್ದು ಅಬ್ರಹಾಮನು ಆ ದಿನದಲ್ಲಿ ಹೊರಟು ಬಂದಿರುವಂತದ್ದನ್ನ ನಾವು ಕಾಣಬಹುದು. ಅಂದ್ರೆ ದೇವರು ಕರೆದರೆ, ದೇವರು ಆರಿಸಿಕೊಂಡ್ರೆ, ದೇವರು ತನ್ನ ಮಕ್ಕಳಾಗಿರುವಂತ ನಮ್ಮನ್ನು ಕರೆಯುವಾಗ ಆ ಕರುವಿಕೆಗೆ ವಿಧೇಯತನ ತೋರಿಸಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ದೇವರು ನಮ್ಮನ್ನು ತನ್ನ ವಾಕ್ಯದ ಮೂಲಕವಾಗಲಿ, ತನ್ನ ವಚನದ ಮೂಲಕವಾಗಿ ಆಗಿರಲಿ ಪ್ರೇರೆ, ನಮ್ಮನ್ನು ಕರೆಯುವಾಗ ಆ ಕರುವಿಕೆಗೆ ತಕ್ಕಂತೆ ನಾವು ಬದುಕಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯವಾದದ್ದು ಅಂತಂದ್ರೆ, ಕರೆದಂತ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಕರೆದಂತ ದೇವರು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ. ಅದಕ್ಕೆ ದಾವೀದನು ಕೂಡ ಹೇಳ್ತಾನಲ್ಲ ಪ್ರೇರೆ, ನಾನು ಒಂದು ಕಾಲದಲ್ಲಿ ಯವನಸ್ಥನಾಗಿದ್ದೆ, ಈಗ ಮುದುಕನಾಗಿದ್ದೇನೆ. ನನ್ನ ಜೀವನದಲ್ಲಿ ನಾನು ಕಳಿತುಕೊಂಡಿರುವಂತದ್ದು ಏನಂತಂದ್ರೆ, ದೇವರನ್ನು ನಂಬಿಕೊಂಡು ಬಂದಂತವರು ಬಿಡಲ್ಪಟ್ಟಿರುವಂತದ್ದು, ದೇವರು ನಂಬಿಕೊಂಡು ಬಂದಂತವರು
ನಿರಾಶ್ರಿತರಾಗಿರುವಂತದ್ದನ್ನ ನಾನು ಕಾಣ್ಲಿಲ್ಲ, ನಾನು ನೋಡ್ಲಿಲ್ಲ. ಹಾಗಾಗಿ ದೇವರನ್ನು ನಂಬಿಕೊಂಡು ಬಂದಂತವರನ್ನ ದೇವರು ಎಂದಿಗೂ ಎಂದಿಗೂ ಕೈ ಬಿಡುವುದಿಲ್ಲ ಪ್ರಿಯರೇ. ಎಂದಿಗೂ ಕೈ ಬಿಡುವುದಿಲ್ಲ. ಕೈ ಬಿಡುವುದಿಲ್ಲ ಎನ್ನುವಂತ ಮಾತು ಕೇವಲ ಆ ದೇವರ ಹಾಗೆ ಹೇಳಿ ಬಿಡ್ಲಿಲ್ಲ ಪ್ರಿಯರೇ. ತನ್ನ ಭಕ್ತರನ್ನು ದೇವರು ಕರೆದಾಗ ದೇವರು ಕೈ ಬಿಡದಂತ ರೀತಿಯಲ್ಲಿ ಅವರನ್ನು ನಡೆಸಿರುವಂತ ಚರಿತ್ರೆ ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ. ಅಬ್ರಹಾಮನನ್ನ ದೇವರು ಕರೆದು, ಅಬ್ರಹಾಮನೇ, ನಾನ್ ನಿನಗೆ ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ, ನಾನ್ ನಿನ್ನನ್ನ ಆಶೀರ್ವದಿಸುತ್ತೇನೆ, ನಾನು ಹೇಳಿದಂತೆ ನೀನು ಬಾ ಎಂಬುದ ಕರೆದ ತಕ್ಷಣ ಅಬ್ರಹಾಮನು ತನ್ನ ಮನೆಯನ್ನು, ದೇಶವನ್ನು, ಆಸ್ತಿ ಅಂತಸ್ತು ಎಲ್ಲವನ್ನು, ತನ್ನ ತಂದೆಯನ್ನು ಬಿಟ್ಟು ಪ್ರಯಾಣವನ್ನ ಶುರು ಮಾಡಿದಾಗ ದೇವರು ತಾನು ಕೊಟ್ಟಂತಹ ಮಾತು, ದೇವರು ಅಬ್ರಹಾಮನಿಗೆ ತಾನು ಕೊಟ್ಟಿದಂತಹ ವಾಗ್ದಾನವೇನಾದ್ರೂ ಇದೆಲ್ಲ ಪ್ರೇರೆ, ಅದನ್ನು ನೆರವೇರಿಸಿ ಹೇಗೆ ಅಂತಂದ್ರೆ, ನಿಜವಾಗ್ಲೂ ಅನೇಕ ಮಕ್ಕಳನ್ನ ದೇವರ ಅಬ್ರಹಾಮನಿಗೆ ಕೊಟ್ರು. ಅನೇಕ ಮಕ್ಕಳನ್ನ ದೇವರ ಅಬ್ರಹಾಮನಿಗೆ ದಯಪಾಲಿಸಿಕೊಟ್ರು. ಇಸ್ರಾಯೇಲ್ ಜನಾಂಗ 100 ವರ್ಷದವನಾಗಿದ್ದಾಗ 100 ವರ್ಷದವನಾಗಿರುವಂತ ಅಬ್ರಹಾಮನಿಗೆ ಒಂದು ಮಗನನ್ನು ಕೊಟ್ಟನು. ಆತನೇ ಈಸಾಕನು. ಪ್ರೇರೆ, ದೇವರನ್ನು ಆಶ್ರಯಿಸಿ ಬಂದಾಗ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎನ್ನುವಂತ ಮಾತು ಸತ್ಯವಾದ ಮಾತು. ಯಾಕಂತಂದ್ರೆ ದೇವರು ಕೈ ಬಿಡಲ್ಲ ಅಂತಂದ್ರೆ ನಮಗೆ ಶೋಧನೆಗಳಿರಲ್ಲ ಅಂತಲ್ಲ ಪ್ರೇಮ. ದೇವರು ಕೈ ಬಿಡಲ್ಲ ಅಂತಂದ್ರೆ ನಮಗೆ ಹಿಂಸೆಗಳು ಇರಲ್ಲ ಅಂತಲ್ಲ. ಇವೆಲ್ಲ ಇರ್ತವೆ, ಇವೆಲ್ಲ ಬರ್ತವೆ. ಇವೆಲ್ಲ ಇದ್ದರೂ ಕೂಡ ಒಂದು ದಿನ ದೇವರು ಯೆರೆಮೀಯನಿಗೆ ಹೇಳಿದಂತ ರೀತಿಯಲ್ಲಿ ನಿನ್ನ ಮೇಲೆ ಯುದ್ಧಗಳು ಬರ್ತವೆ, ನಿನ್ನ ಮೇಲೆ ಹಿಂಸೆಗಳು ಬರ್ತವೆ. ಇವೆಲ್ಲ ಬಂದಾಗ್ಯೂ ಕೂಡ ನೀನು ಸೋಲುವುದಿಲ್ಲ, ನೀನು ಮರಣವಾಗುವುದಿಲ್ಲ, ನೀನು ಬೀಳುವಂತ ಪರಿಸ್ಥಿತಿಗೆ ನಾನು ನಿನ್ನನ್ನ ಬರಮಾಡೋದಿಲ್ಲ ಅಂತಂದ್ರೆ ಪ್ರೇರೆ, ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯನ ಗೊತ್ತಾ? ದೇವರಿಗೋಸ್ಕರ ನಾವು ನಿಂತಾಗ ದೇವರು ಎಂದಿಗೂ 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 ನಮ್ಮನ್ನ ಕೈ ಬಿಡುವುದಿಲ್ಲ. ಅದು ಎಂತಹ ಪರಿಸ್ಥಿತಿನೇ ಆಗಿರಬಹುದು ಪ್ರೇರೆ, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಮಾತು ಸತ್ಯವಾದ ಮಾತು, ಈ ಮಾತು ದೃಢವಾದ ಮಾತು. ಆದರೆ ದೇವರಿಗೋಸ್ಕರ ನಾವು ನಮ್ಮ ಜೀವನದಲ್ಲಿ ದೇವರು ಕೊಡುವಂತ ಆ ಒಂದು ಕ್ಷಣ, ಆ ಒಂದು ದಿನ, ಆ ಒಂದು ನಿರ್ಣಯವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ನಮ್ಮೆಲ್ಲರಿಗೂ ಗೊತ್ತು ಪ್ರೇರೆ, ರೂತಳು ಗಂಡ ಸತ್ತನು, ಗಂಡ ಪ್ರಾಣ ಬಿಟ್ಟಿದ್ದಾನೆ. ಅತ್ತೆ ಜೊತೆಗೆ ಇಬ್ರು ಹೆಣ್ಮಕ್ಳು, ಇಬ್ರು ಸೊಸೆಂದಿರು. ಒಬ್ಬಳು ಹೊರಟ್ಬಿಟ್ಲು, ಅಮ್ಮ ನೀನ್ ಹೋಗು, ನಿನ್ಗೆ ಇನ್ನೂ ವಯಸ್ಸಿದೆ, ಮದ್ವೆ ಆಗು, ಚೆನ್ನಾಗಿರಿ ನೀವು ಅಂತ ಹೇಳಿ ಸೊಸೆನ ಕಳ್ಸಿದ್ರು. ಇನ್ನೊಂದು ಸೊಸೆ, ಅಮ್ಮ ನೀನು ಹೋಗಮ್ಮ ಅಂತಂದ್ರೆ ರೂತಳು ಅವಾಗ ಹೋಗಿಲ್ಲ ಪ್ರಿಯರೇ. ಅವಾಗ ರೂತಳು ಹೇಳುವಂತ ಮಾತು, ನಿನ್ನ ಜನಾಂಗವೇ ನನ್ನ ಜನಾಂಗ, ನಿನ್ನ ದೇವರೇ ನನ್ನ ದೇವರು. ಯಾರಮ್ಮ ನಿನ್ನ ದೇವರು? ಯೆಹೋವನು. ನಿನ್ನ ಜನಾಂಗವೇ, ಯಾವ ಜನಾಂಗ ಅಮ್ಮ ನಿನ್ನದು? ಇಸ್ರಾಯೇಲ್ ಜನಾಂಗ. ನಾನು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವಳು ನಾನು. ಆದ್ರೆ ನಿನ್ನ ಜನಾಂಗವೇ ನನ್ನ ಜನಾಂಗ, ನಿನ್ನ ದೇವರೇ ನನ್ನ ದೇವರು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೇನೆ, ನೀನ್ ಏನ್ ಊಟ ಮಾಡ್ತೀಯೋ ಅದು ನಾನು ಊಟ ಮಾಡ್ತೇನೆ ಎಂಬುದಾಗಿ ಆ ದಿನ ರೂತಳು ತೆಗೆದುಕೊಂಡಂತಹ ನಿರ್ಣಯ ದೇವರು ತಿಳಿಲಿಲ್ಲ, ದೇವರು ಗೊತ್ತಿಲ್ಲದೆ ಇದ್ದಾಗ ಪ್ರಿಯರೇ, ದೇವರನ್ನು ಅರಿತುಕೊಂಡು ದೇವರಿಗೋಸ್ಕರ ಬಂದಂತಹ ಆಕೆ ಜೀವನವನ್ನ ದೇವರು ಕೈ ಬಿಟ್ರ, ದೇವರು ಮರೆತು ಬಿಟ್ರ ಅಂತಂದ್ರೆ ಇಲ್ಲ. ದೇವರು ಉತ್ತಮವಾದ ಜೀವನವನ್ನು ಆಕೆಗೆ ದಯಪಾಲಿಸಿದರು. ದೇವರು ಶ್ರೇಷ್ಠವಾದ ಬದುಕನ್ನು ದೇವರು ರೂತಳಿಗೆ ದಯಪಾಲಿಸಿದರು. ಇದನ್ನ ಪ್ರಿಯರೇ, ನಾವು ದೇವರಿಗೋಸ್ಕರ, ದೇವರೇ ನಾನ್ ನಿನಗೋಸ್ಕರ ಬರ್ತೇನೆ, ನಿನಗೋಸ್ಕರ ನಿಲ್ಲುತ್ತೇನೆ, ನಿನ್ನ ಮಾತುಗಳಿಗೆ ವಿಧೇಯನಾಗಿ ಬದುಕ್ತೇನೆ ಎಂಬುದಾಗಿ ನಿಜವಾಗ್ಲೂ ದೇವರಿಗೋಸ್ಕರ ಬರುವುದಾದ್ರೆ ಪ್ರಿಯರೇ, ದೇವರು ನಮ್ಮ ಕೈ ಬಿಟ್ಬಿಡ್ತಾರ, ದೇವರು ನಮ್ಮನ್ನ ತೊರೆದು ಬಿಡ್ತಾರ, ದೇವರು ನಮ್ಮನ್ನ ತಳ್ಳಿ ಬಿಡ್ತಾರ? ನೋ. ಬಟ್ ದೇವರು ನಮ್ಮನ್ನ ತಳ್ಳಬಾರದು, ದೇವರು ನಮ್ಮನ್ನ ಬಿಡಬಾರದು, ದೇವರು ನನ್ನ ಜೊತೆಯಲ್ಲಿ ಇರಬೇಕು ಅಂತಂದ್ರೆ ನಾವು ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ, ದೇವರಿಗೋಸ್ಕರ ಒಂದು ನಿರ್ಣಯವನ್ನ ನಮ್ಮ ಜೀವನದಲ್ಲಿ ನಾವು ದೃಢವಾಗಿ ತೆಗೆದುಕೊಳ್ಳಬೇಕು. ಅದು ಏನೇ ಆಗಿರಬಹುದು. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು, ಒಬ್ಬೊಬ್ಬರ ಬದುಕಿನಲ್ಲಿ ಒಂದೊಂದು ಆಗಿರುತ್ತೆ. ಆದ್ರೆ ನಮ್ಮ ನಿರ್ಣಯವೇನು? ಇದು ಬಹಳ ಪ್ರಾಮುಖ್ಯ ಪ್ರಿಯರೇ.
ನಮ್ಮ ಜೀವನದಲ್ಲಿ ದೇವರಿಗೋಸ್ಕರ ತೆಗೆದುಕೊಂಡಂತ ಆ ಒಂದು ಡಿಸಿಷನ್ ಏನ್ ತೆಗೆದುಕೊಂಡಿದ್ದೇವೆ? ಆ ದಿನ ಅಬ್ರಹಾಮನು ತೆಗೆದುಕೊಂಡಂತ ಡಿಸಿಷನ್ ಏನು ಗೊತ್ತಾ? ಮನೆ ಬಿಟ್ಟು ಬಂದು ದೇವರಿಗೋಸ್ಕರ ನಿಂತ. ಹಾಗಂತ ದೇವರು ಮನೆ ಕೊಟ್ಟಿಲ್ವಾ? ಹಾಗಂತ ದೇವರು ಇರಲಿಕ್ಕೆ ವಾಸ ಕೊಟ್ಟಿಲ್ವಾ ಅಂತಂದ್ರೆ ಇಲ್ಲ. ದೇಶವನ್ನೇ, ಕಾನಾನ್ ದೇಶವನ್ನೇ, ಹಾಳು ಜೇನು ಹರಿಯುವಂತ ದೇಶವನ್ನು ಕೊಟ್ರು. ಅದನ್ನ ರೂತಳು ಏನು ಇಲ್ಲದವಳಾಗಿ ಗಂಡನನ್ನು ಕಳಕೊಂಡು, ತನ್ನ ಸರ್ವಸ್ವವನ್ನ ಕಳಕೊಂಡು, ದಿಕ್ಕಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ಅತ್ತೆ ಹತ್ರ ಬಂದು, ಅತ್ತೆ ನೀನ್ ಎಲ್ಲಿಗೆ ಹೋದ್ರೆ ನಾನು ಅಲ್ಲಿಗೆ ಹೋಗ್ತೇನೆ, ನಿನ್ನ ನಿನ್ನ ಜನಾಂಗವೇ ನನ್ನ ಜನಾಂಗ, ನಿನ್ನ ದೇವರೇ ನನ್ನ ದೇವರೆಂಬುದಾಗಿ ಅದನ್ನ ರೂತಳು ತೆಗೆದುಕೊಂಡಂತಹ ಒಂದು ನಿರ್ಣಯಕ್ಕೆ ದೇವರು ಕೈ ಬಿಟ್ರ ಅಂತಂದ್ರೆ ಖಂಡಿತ ದೇವರು ರೂತಳ ಕೈ ಬಿಟ್ಟಿಲ್ಲ ಪ್ರಿಯರೇ. ಇನ್ನೂ ಮಿಗಿಲಾದ ಜೀವನ, ಇನ್ನೂ ಶ್ರೇಷ್ಠವಾದ ಜೀವನವನ್ನ ದೇವರು ರೂತಳಿಗೆ ದಯಪಾಲಿಸಿದರು. ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಚರಿತ್ರೆ. ದಿಸ್ ಇಸ್ ಹಿಸ್ಟ್ರಿ. ಅದೇ ರೀತಿಯಲ್ಲಿ ಎಸ್ತೇರಳನ್ನ ನಾವು ನೋಡುವಾಗ ಪ್ರೇರೆ, ಎಸ್ತೇರಳು ಆಕಸ್ಮಿಕವಾಗಿ ಆದಂತ ರಾಣಿ. ಎಸ್ತೇರಳು ಆಕಸ್ಮಿಕವಾಗಿ ರಾಣಿ ಆದಳು. ಆಕಸ್ಮಿಕವಾಗಿ ಆ ಅರಸನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಸ್ಥಾನಕ್ಕೆ ಸೇರಿದಳು. ಆದ್ರೆ ಈ ರೀತಿಯಾಗಿರಬೇಕಾದ್ರೆ ತನ್ನ ಜನಾಂಗಕ್ಕೆ, ಯಹೂದ ಜನಾಂಗ, ಆ ದಿನದಲ್ಲಿ ದೇವರಿಗೋಸ್ಕರ ನಿಂತಂತ ಜನಾಂಗಕ್ಕೆ ಶ್ರಮೆಗಳು, ಶೋಧನೆಗಳು, ಹಿಂಸೆಗಳು ಬಂದಾಗ ಪ್ರೇರೆ, ಅವಾಗ ಆಕೆ ತೆಗೆದುಕೊಂಡಂತ ಒಂದು ನಿರ್ಣಯವೇನಾಗುತ್ತೆ ಅಂದ್ರೆ, ಅರಸನ ಹತ್ರ ವಿತೌಟ್ ಪರ್ಮಿಷನ್ ಹೋದ್ರೆ ಪ್ರಾಣ ಹೋಗುತ್ತೆ. ಅರಸನ ಪರ್ಮಿಷನ್ ಇಲ್ಲದೆ, ಅರಸನು ಬಾ ಅಂತ ಹೇಳದೇನೆ ಹಾಗೆ ಹೋಗ್ಬಿಟ್ರೆ ಅರಸನ ಮುಂದಕ್ಕೆ, ಸಿಂಹಾಸನದ ಬಳಿಗೆ ಪ್ರಾಣಗಳು ಕಳ್ಕೊಳ್ತಾರೆ ಪ್ರಿಯರೇ, ಸತ್ತೋಗ್ತಾರೆ. ಆದ್ರೆ ಅದನ್ನ ಎಸ್ತೇರಳು ತನ್ನ ಜನರಾಗಿರುವಂತ ಇಸ್ರಾಯೇಲ್ಯರಿಗೋಸ್ಕರ, ಇಸ್ರಾಯೇಲ್ಯರ ಪರವಾಗಿ ದೇವರಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಾ, ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಾ ಅರಸನ ಮುಂದೆ ಹೋಗಿ ನಿಂತಾಗ ಪ್ರಿಯರೇ, ಅರಸನು ಆಕೆಯನ್ನ ಪ್ರೀತಿಸಿದನು. ಅರಸನು ಆಕೆಯ ಮೇಲೆ ದಯೆ ತೋರಿಸಿದನು. ವೈ ಬಿಕಾಸ್ ದೇವರು ಎಸ್ತೇರಳ ಪಕ್ಷದಲ್ಲಿ ಇದ್ದದರಿಂದ. ಏನ್ ಬೇಕು ನಿನಗೆ? ವಾಟ್ ಯು ವಾಂಟ್ ಫ್ರಮ್ ಮೀ? ನನ್ನಿಂದ ನಿನಗೇನ್ ಬೇಕು ಅಂತ ಕೇಳಿದಾಗ, ಈ ರೀತಿ ಸ್ವಾಮಿ, ನಿನ್ನಿಂದ ಸಹಾಯ ಬೇಕು ಅಷ್ಟೇ, ಮುಗಿದೋಯ್ತು, ಕೆಲಸ ಮುಗಿದೋಯ್ತು. ದೇವರು ನಮ್ಮನ್ನ ಕರೆದೊಯ್ಯುವಂತ ಸ್ಥಳಗಳನ್ನ ನಾವು ನಿಜವಾಗ್ಲೂ ಒಮ್ಮೆ ಯೋಚಿಸುವಾಗ ಪ್ರೇರೆ, ಅದು ಆಶ್ಚರ್ಯಕರವಾಗಿರುತ್ತೆ. ದೇವರು ನಮ್ಮನ್ನ ನಡೆಸುವಂತ ಸ್ಥಳಗಳು ನಾವು ಕೆಲವೊಮ್ಮೆ ಊಹಿಸ್ಲಿಕ್ಕೂ ಕೂಡ ಆಗುವುದಿಲ್ಲ. ಎಸ್ತೇರಳ ಜೀವನದಲ್ಲಿ ಶಿ ವಾಸ್ ನಾಟ್ ರೆಡಿ ಟು ಬಿ ಎ ಕ್ವೀನ್ ಅಂತಂದ್ರೆ, ರಾಣಿಯಾಗಿರಲು ಆಕೆ ಇಷ್ಟಪಟ್ಟು ಆ ಸ್ಥಾನಕ್ಕೆ ಹೋಗಲಿಲ್ಲ, ಇಷ್ಟಪಟ್ಟಿಲ್ಲ ಆಕೆ. ಆದರೆ ರಾಣಿ ಆದಳು. ಯಾಕೆ ರಾಣಿ ಆದೆ? ಮೊರ್ದೆಕೈ ಬಂದು ಹೇಳ್ತಾನೆ, ನೀನ್ ಯಾಕೆ ರಾಣಿ ಆದೆ ಗೊತ್ತಾ? ದೇವರು ನಿನಗೆ ಆ ಸ್ಥಾನವನ್ನ ಯಾಕೆ ಕೊಟ್ರು ಗೊತ್ತಾ? ನೀನು ಸುಖವಾಗಿರೋ ಅಂತಲ್ಲ, ನೀನು ಆರಾಮಾಗಿ ಬಿಂದಾಸಾಗಿ ಇರ್ಲಿಕ್ಕೆ ದೇವರು ಆ ಸ್ಥಾನವನ್ನ ಕೊಟ್ಟಿಲ್ಲ. ಈ ದಿನಕ್ಕೋಸ್ಕರ ದೇವರು ಆ ಸ್ಥಾನವನ್ನ ಕೊಟ್ರು. ಈ ಪರಿಸ್ಥಿತಿಗೋಸ್ಕರ ದೇವರ ಆ ಸ್ಥಾನವನ್ನು ಕೊಟ್ರು. ಅಂತಂದ್ರೆ ಯಹೂದ್ ಜನಾಂಗವನ್ನ, ದೇವರ ಮಕ್ಕಳನ್ನ ಕಾಪಾಡುವಂತ ಆ ಪರಿಸ್ಥಿತಿ ನಿನ್ನ ಮೇಲಿದೆ. ಒಂದ್ ವೇಳೆ ನೀನ್ ಮಾಡಲ್ವಾ? ನೀನ್ ಅರಸನ ಹತ್ರ ಹೋಗಲ್ವಾ? ತಲೆನೇ ಕೆಡ್ಸ್ಕೋಬೇಡ. ನೀನಿಲ್ಲ ಅಂತಂದ್ರೆ ಇನ್ನೊಬ್ರು, ದೇವರು ತನ್ನ ಮಕ್ಕಳನ್ನ ಕಾಪಾಡಿಕೊಳ್ತಾರೆ. ಇದು ಮೊರ್ದೆಕೈ ಬಂದು ಹೇಳುವಂತ ಮಾತು. ಪ್ರೇರೆ, ದೇವರು ಈ ದಿನ ನಮ್ಮನ್ನ ಒಳ್ಳೆ ಪರಿಸ್ಥಿತಿಯಲ್ಲಿ ಇಟ್ಟಿದಾರ. ದೇವರು ನಮ್ಮನ್ನು ಒಳ್ಳೆ ಸ್ಥಿತಿಗತಿಗಳಲ್ಲಿ, ಅಧಿಕಾರದಲ್ಲಿ, ಐಶ್ವರ್ಯವಂತರನ್ನಾಗಿ, ಸಮೃದ್ಧಿಯಾಗಿ, ವಿಚ್ ಎವರ್ ಪೊಸಿಷನ್, ನಾವು ಕಂಫರ್ಟಬಲ್ ಲೈಫ್ ನ ನಾವು ನಿಜವಾಗ್ಲೂ ಜೀವಿಸ್ತಿದ್ದೇವೆ. ಒಂದು ಸುಖವಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತಂದ್ರೆ, ದೇವರು ಆ ಪರಿಸ್ಥಿತಿಯನ್ನ ಕೊಟ್ಟದ್ದು ಯಾಕೆ? ದೇವರು ಆ ಪರಿಸ್ಥಿತಿ ನಮಗೆ ದಯಪಾಲಿಸಿದ್ದು ಯಾಕೆ ಅಂತಂದ್ರೆ, ನೀನು ಸುಖವಾಗಿರು, ನಾನು ಸುಖವಾಗಿರು ಅಂತ ಹೇಳಲಿಕ್ಕೆ ದೇವರ ಪರಿಸ್ಥಿತಿ ಕೊಟ್ಟಿಲ್ಲ. ದಟ್ ಇಸ್ ಬಿಕಾಸ್ ನಿನ್ನಿಂದ ಏನೋ ಕೆಲಸ ಇದೆ. ಎಸ್ತೇರಳಿಗೆ ರಾಣಿಯ ಪೊಸಿಷನ್ ದೇವರು ಕೊಟ್ಟಿದ್ದು, ನೀನು ಅರಮನೆಯಲ್ಲಿ ಇದ್ದುಕೊಂಡು ಸುಖವಾಗಿ ಕೆಲಸದವರು ಇರ್ತಾರೆ, ಸೇವಕರು ಇರ್ತಾರೆ, ಅವರಿಂದ ಸೇವೆ ಮಾಡಿಸ್ಕೊ ಅಂತ ಹೇಳಿ ಕೊಟ್ಟಿಲ್ಲ. ಬಟ್
ನಿನ್ನಿಂದ ಆಗಬೇಕಾಗಿರುವಂತ ಒಂದು ಅತ್ಯಮೂಲ್ಯವಾದ ಕೆಲಸ ಇದೆ. ಆ ಕೆಲಸ ಆಗಬೇಕೆಂಬುದಾಗಿಯೇ ನಿನ್ನನ್ನು ನಾನು ಮೊದಲೇ ರಾಣಿಯನ್ನಾಗಿ ಆರಿಸಿದ್ದೆ. ದೇವರು ಇದನ್ನ ಪ್ರಿಯರೇ ನಮ್ಮನ್ನು ಒಂದು ಉನ್ನತವಾದಂತಹ ಪರಿಸ್ಥಿತಿಯಲ್ಲಿ, ಉನ್ನತವಾದಂತಹ ಸ್ಥಿತಿಗತಿಗಳಲ್ಲಿ ಇಟ್ಟಿರುವುದಾದ್ರೆ ವೈ? ಯಾಕೆ? ಯಾಕೆ ಅಂತಂದ್ರೆ ನೀವು, ನಾವು ದೇವರಿಗೋಸ್ಕರ ಮಾಡಬೇಕಾಗಿರುವಂತ ಕೆಲಸಗಳಿದಾವೆ. ನೀವು, ನಾವು ದೇವರಿಗೋಸ್ಕರವಾಗಿ ನಿಲ್ಲಬೇಕಾಗಿರುವಂತ ಪರಿಸ್ಥಿತಿ ಇದೆ. ಆ ಸ್ಥಿತಿಯಲ್ಲಿ ಎಸ್ತೇರಳು ನಾನ್ ರಾಣಿ ಅಹಂಕಾರ, ಜಂಬದಿಂದ ತನ್ನ ಮೇಲಿದ್ದಂತ ಜವಾಬ್ದಾರಿ ಮರೆತಿಲ್ಲ ಪ್ರಿಯರೇ. ಈ ದಿನ ನಾವು ಒಂದ್ ಮೆಟ್ಟು ಜಾಸ್ತಿ ಹೋದ್ರೆ ಸಾಕು, ನಮ್ಗೆ ಅಹಂಕಾರ, ದಬ್ಬಾಳಿಕೆ, ಹ್ಮ್ ಇಂಥ ಪರಿಸ್ಥಿತಿ ಎಲ್ಲ ನಮ್ಮಲ್ಲಿ, ಇಂಥ ಗರ್ವದ ಮಾತುಗಳೆಲ್ಲ ನಮ್ಮಲ್ಲಿ ತುಂಬ್ಕೊಂಡ್ಬಿಡ್ತವೆ. ದೇವರ ಸೇವೆ, ದೇವರಿಗೋಸ್ಕರ ಮಾಡಬೇಕು, ದೇವರಿಗೋಸ್ಕರ ಬದುಕಬೇಕು, ಇದು ದೇವರು ಕೊಟ್ಟಂತ ಪರಿಸ್ಥಿತಿ ಅಲ್ವಾ, ದೇವರಿಗೋಸ್ಕರ ಮಾಡ್ಬೇಕಲ್ವಾ ಎನ್ನುವಂತ ಪರಿಜ್ಞಾನನೂ ಕೂಡ ನಮ್ಗಿರೋದಿಲ್ಲ. ನನ್ನಿಷ್ಟ ಅಂದಂಗಿರುತ್ತೆ. ನೋ, ನಿನ್ನ ನನ್ನ ಇಷ್ಟ ತೀರಿಸಿಕೊಳ್ಳುವುದಕ್ಕಾಗಿ ದೇವರು ಈ ಪರಿಸ್ಥಿತಿ ನಮಗೆ ಕೊಟ್ಟಿರದೇ ಇರಬಹುದು. ದೇವರು ಈ ಪರಿಸ್ಥಿತಿ ಕೊಟ್ಟದ್ದಕ್ಕೆ ಕಾರಣ ಏನನ್ನೋದು ನಾವು ತಿಳ್ಕೊಳ್ಬೇಕು. ದೇವರು ಈ ಸ್ಥಿತಿಗತಿಗಳಲ್ಲಿ ನಮ್ಮನ್ನ ಇಟ್ಟಿದ್ದಕ್ಕೆ ಕಾರಣ ವೈ? ದೇವರೇ ನನ್ನನ್ನು ಯಾಕಿಂತ ಪರಿಸ್ಥಿತಿಯಲ್ಲಿ ಇಟ್ಟಿದ್ಯಾ? ದೇವರೇ ನನ್ನನ್ನ ಯಾಕಿಂತ ಸ್ಥಿತಿಗತಿಗಳಲ್ಲಿ ಇಟ್ಟಿದ್ಯಾ? ದೇವರೇ ನನ್ನನ್ನ ನೀನು ಕೊಡುವಂತ ಕೈಗಳನ್ನಾಗಿ ಇಟ್ಟಿದ್ಯಾ ಹೊರತು ಬೇಡುವಂತ ಕೈಗಳನ್ನ, ತೆಗೆದುಕೊಳ್ಳುವಂತ ಕೈಗಳಾಗಿ ನನ್ನ ಇಟ್ಟಿಲ್ಲ. ಯಾಕೆ ಇಂಥ ಉನ್ನತವಾದಂತ, ಇಂಥ ಶ್ರೇಷ್ಠವಾದಂತ ಪರಿಸ್ಥಿತಿಯಲ್ಲಿ ನೀನು ನನ್ನ ಇಟ್ಟಿದ್ದಕ್ಕೆ ನೀನು ನನ್ನ ಇಟ್ಟಿದ್ದು ಯಾಕೆ ಎಂಬುದಾಗಿ ದೇವರನ್ನ ಜಸ್ಟ್ ಆಸ್ಕ್ ಹಿಮ್ ಒನ್ಸ್. ದೇವರನ್ನ ಕೇಳಿ, ದೇವರ ದಯಪಾಲಿಸ್ತಾರೆ. ಗಾಡ್ ವಿಲ್ ಆನ್ಸರ್ ಯು. ನಿನಗೆ ನಾನು ಇಂಥ ಪರಿಸ್ಥಿತಿ ಕೊಟ್ಟದಕ್ಕೆ ಕಾರಣ ದಿಸ್. ಸಹಾಯ ಮಾಡು, ಪ್ರೋತ್ಸಾಹ ಕೊಡು, ಬಲಪಡಿಸು. ನಿನ್ನ ಮೂಲಕ ಕೆಲವರಾದ್ರೂ ದೇವರಿಗೋಸ್ಕರ ನಿಂತ್ಕೊಳ್ಬೇಕು, ಅದಕ್ಕೆ ನಾನು ಇಂಥ ಪರಿಸ್ಥಿತಿ ನನಗೆ ಕೊಟ್ಟೆ. ನಿನ್ನ ಮೂಲಕವಾಗಿ ಕೆಲವರಾದ್ರೂ ದೇವರ ಬಳಿಗೆ ಬರಬೇಕು, ಬಲಪಡಿಸು, ಮಾಡು ಈ ಕಾರ್ಯ. ನಿಜವಾಗ್ಲೂ ಪ್ರಿಯರೇ, ದೇವರು ಕೊಟ್ಟದ್ದನ್ನ ದೇವರಿಗೇ ಕೊಡುವುದಾದರೆ, ಮತ್ತೆ ಹೇಳ್ತೇನೆ, ದೇವರು ಕೊಟ್ಟದ್ದನ್ನ ದೇವರಿಗೆ ಕೊಡುವುದಾದ್ರೆ ಯಾವ ವಿಷಯದಲ್ಲೂ ಕೊರತೆ ಇಲ್ಲದಂತೆ ದೇವರು ನೋಡ್ಕೊಳ್ತಾರೆ. ಬಿಕಾಸ್ ಹಿ ಈಸ್ ಕ್ಯಾಪ್ಟನ್ ಫಾರ್ ಯುವರ್ ಲೈಫ್. ದೇವರು ನಮ್ಮ ಜೀವನದ ನಾಯಕನು, ನಾವಿಕನಾಗಿ ಮುಂದಕ್ಕೆ ನಡೆಸೋದಕ್ಕೆ ದೇವರು ಸಿದ್ಧನಾಗಿರ್ತಾರೆ. ಯಾವಾಗ? ದೇವರಿಗೋಸ್ಕರ ನಾವು ನಿಂತಾಗ, ದೇವರಿಗೋಸ್ಕರ ಆ ಒಂದು ನಿರ್ಣಯ ನಾವು ತೆಗೆದುಕೊಂಡಾಗ, ದೇವರಿಗೋಸ್ಕರ ಆ ಒಂದು ಡಿಸಿಷನ್ ನಾವು ತೆಗೆದುಕೊಂಡಾಗ, ಒಂದು ಹೆಜ್ಜೆ ದೃಢವಾದ, ಬಲವಾದ, ಹೇಳಬೇಕು ಅಂತಂದ್ರೆ ಅಸಾಧ್ಯಕರವಾದ ಒಂದು ಹೆಜ್ಜೆ ನಾವು ತೆಗೆದುಕೊಂಡಾಗ, ಎಸ್ ಇಟ್ ಈಸ್ ಇಂಪಾಸಿಬಲ್, ಎಸ್ ಇಟ್ ಈಸ್ ಅದು ಕಷ್ಟ, ಬಟ್ ಆ ಒಂದು ನಿರ್ಣಯ ನಾವು ತೆಗೆದುಕೊಂಡಾಗ ಪ್ರಿಯರೇ, ಎಸ್ತೇರಳನ್ನು ಬಿಡದಂತ ದೇವರು, ರೂತಳನ್ನು ಬಿಡದಂತ ದೇವರು, ಅಬ್ರಹಾಮನನ್ನು ಬಿಡದಂತ ದೇವರು ನಮ್ಮನ್ನ ಬಿಟ್ಟು ಬಿಡ್ತಾರ ಪ್ರಿಯರೇ. ನಾವು ಎಸ್ತೇರಳ ಬಗ್ಗೆ ಮಾತನಾಡ್ಕೊಳ್ಳೋದು ಬಹಳ ಕಡಿಮೆ, ರೂತಳ ಬಗ್ಗೆ ಮಾತನಾಡಿಕೊಳ್ಳುವಂಥದ್ದು ಬಹಳ ಕಡಿಮೆ. ಬಟ್ ಅವರೆಲ್ಲರೂ ನಿಂತಿರುವಂತದ್ದು ದೇವರಿಗೋಸ್ಕರ. ಅವರೆಲ್ಲರೂ ಬಿಟ್ಟು ಬಂದದ್ದು ದೇವರಿಗೋಸ್ಕರ. ಅವರೆಲ್ಲರೂ ತ್ಯಾಗ ಮಾಡಿದ್ದು, ಆ ದೃಢವಾದಂತ ಒಂದು ನಿರ್ಣಯವನ್ನ ತೆಗೆದುಕೊಂಡದ್ದು ವೈ? ದೇವರಿಗೋಸ್ಕರ. ನಾವು ಏನಾದ್ರು ತೆಗೆದುಕೊಂಡಿದ್ದೇವ ದೇವರಿಗೋಸ್ಕರ ಎಂಬುದಾಗಿ? ದೇವರೇ, ಇದು ನಿನಗೋಸ್ಕರ, ಇದು ನಿನ್ನ ಸೇವೆಗೋಸ್ಕರ, ಇದು ನಿನ್ನ ಕೆಲಸಕ್ಕೋಸ್ಕರ. ನಿಜವಾಗ್ಲೂ ಪ್ರಿಯರೇ, ದೇವರು ಕೈ ಬಿಡಲ್ಲ ಎನ್ನುವಂತ ಮಾತು ಕೇವಲ ಬಾಯಿ ಮಾತಿನಿಂದ ಹೇಳುವುದಲ್ಲ, ಕೇವಲ ಬಾಯಿ ಮಾತಿನಿಂದ ಹೇಳುವಂತ ಮಾತಲ್ಲ ಪ್ರಿಯರೇ. ದೇವರು ಕೈ ಬಿಡಲ್ಲ ಅಂತಂದ್ರೆ ನಿಜವಾಗ್ಲೂ ದೇವರು ಕೈ ಬಿಡಲ್ಲ, ದೇವರು ನಿಜವಾಗ್ಲೂ ಮರೆತು ಹೋಗಲ್ಲ. ನಮ್ಮ ಪರಿಸ್ಥಿತಿ ಎಂತದ್ದೇ ಆಗಿರಬಹುದು, ದೇವರಿಗೆ ನಮ್ಮ ಪರಿಸ್ಥಿತಿ ಗೊತ್ತು, ದೇವರಿಗೆ ನಮ್ಮ ಸ್ಥಿತಿಗತಿಗಳು ಗೊತ್ತು. ಇಂದಿನ ಪರಿಸ್ಥಿತಿ ಅಲ್ಲ, ನಮ್ಮ ಮುಂದಿನ ಪರಿಸ್ಥಿತಿನೂ ಕೂಡ ದೇವರಿಗೆ ಗೊತ್ತಿರಬೇಕಾದ್ರೆ ಪ್ರಿಯರೇ, ದೇವರ ಹತ್ರ ನಮ್ಮನ್ನ ನಾವು ಸರೆಂಡರ್ ಮಾಡ್ಕೊಂಡು, ದೇವರೇ ನಾನು ನಿನಗೋಸ್ಕರ ಬರ್ತೇನೆ, ನಿನಗೋಸ್ಕರ ಮಾಡ್ತೇನೆ ಎಂಬುದಾಗಿ ನಿಜವಾಗ್ಲೂ ಬರುವುದಾದ್ರೆ ಪ್ರಿಯರೇ, ಮಿರಾಕ್ಯುಲಸ್ಲಿ, ನಿಜವಾಗ್ಲು ಮಿರಾಕ್ಯುಲಸ್ಲಿ ನಾವು ಕೂಡ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ, ನನಗೇನು ಕಡಿಮೆ ಇಲ್ವಲ್ಲ, ನನಗೇನು ಕಡಿಮೆ ಇದೆ, ನನಗೇನು ಕಡಿಮೆ ಇಲ್ವಲ್ಲ,
ಫ್ಯಾಮಿಲಿ ಚೆನ್ನಾಗಿದೆ, ಸಭೆ ಚೆನ್ನಾಗಿದೆ, ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೇನೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿರಬೇಕಾದ್ರೆ ಇನ್ನಿಲ್ಲ ಅನ್ನುವಂತ ಕೊರತೆ ಯಾಕೆ? ಏನೂ ಇಲ್ಲ. ಸೊ ಇದು ದೇವರು ಕೊಟ್ಟ ವರ. ಇಂಥ ಪರಿಸ್ಥಿತಿ ಒಂದು ವೇಳೆ ದೇವರು ನಮ್ಮ ಜೀವನದಲ್ಲಿ ಕೊಟ್ಟು ಆ ಪರಿಸ್ಥಿತಿಯನ್ನ ನಾವು ಗಮನಿಸುತ್ತಿದ್ದೇವೆ ಅಂತಂದ್ರೆ ಪ್ರಿಯರೇ, ಆ ಪರಿಸ್ಥಿತಿ ಕೊಟ್ಟದ್ದು ದೇವರೇ. ಆ ಪರಿಸ್ಥಿತಿ ನಮಗೆ ದಯಪಾಲಿಸಿರುವಂತದ್ದು ದೇವರೇ. ನಿಜ, ಯಾವಾಗ ಅದಾಗತ್ತೆ ಗೊತ್ತಾ ಪ್ರಿಯರೇ? ದೇವರಿಗೋಸ್ಕರ ಒಂದು ನಿರ್ಣಯ ನಾವು ತೆಗೆದುಕೊಂಡಾಗ, ದೇವರಿಗೋಸ್ಕರ ಒಂದು ದೃಢವಾದಂತ ಹೆಜ್ಜೆ ನಾವಿಟ್ಟಾಗ ಪ್ರಿಯರೇ. ದೇವರಿಗೋಸ್ಕರ ನಾವು ಒಂದು ಹೆಜ್ಜೆ ಇಟ್ರೆ 100 ಹೆಜ್ಜೆಗಳು ದೇವರು ನಮಗೆ ಸಿದ್ಧ ಮಾಡ್ತಾರೆ. ಒಂದು ಹೆಜ್ಜೆ ನಾವ್ ಇಡ್ಬೇಕಷ್ಟೇ, 100 ಹೆಜ್ಜೆಗಳು ದೇವರು ನಮಗೋಸ್ಕರ ರೆಡಿ ಮಾಡಿ ಇಟ್ಟಿರ್ತಾರೆ. ಹಾಗಾಗಬೇಕು ಅಂತಂದ್ರೆ ನಾವು ಮೊದಲು ದೇವರಿಗೋಸ್ಕರ ನಿಲ್ಲಬೇಕು ಪ್ರಿಯರೇ. ನಾವು ಮಾಡದೆ ದೇವರೇ ಮಾಡಬೇಕು ಅಂತಂದ್ರೆ ಅದು ಕೆಲವೊಮ್ಮೆ ಅಸಾಧ್ಯಕರವಾಗಿರುತ್ತೆ. ಆಗಲ್ಲ ಅಂತಲ್ಲ, ಕೆಲವೊಮ್ಮೆ ಅದು ಅಸಾಧ್ಯಕರವಾಗಿರುತ್ತೆ. ಬಟ್ ಅಸಾಧ್ಯವಾದಂತ ಕೆಲಸವನ್ನ ಸಾಧ್ಯವನ್ನಾಗಿ ಮಾಡುವಂತದ್ದೇನು ಗೊತ್ತಾ? ನಮ್ಮ ಒಂದು ನಿರ್ಣಯ. ದೇವರಿಗೋಸ್ಕರ ನಿಲ್ಲಬೇಕೆಂಬ ಒಂದು ನಿರ್ಣಯ, ದೇವರಿಗೋಸ್ಕರ ಮಾಡಬೇಕೆಂಬ ಒಂದು ನಿರ್ಣಯ. ಇವತ್ತಿಗೂ ನಾವು ಹೊಸ ಒಡಂಬಡಿಕೆಯಲ್ಲಿ ಚರಿತ್ರೆಯನ್ನು ನೋಡ್ಕೊಂಡ್ರೆ ಅನೇಕ ಚರಿತ್ರೆಗಳಿರ್ತವೆ. ಆದ್ರೆ ಹೊಸ ಒಡಂಬಡಿಕೆ ನಂತರ ಯಾರಿದ್ದಾರೆ ಆತರ? ದೇವರಿಗೋಸ್ಕರ ನಿಂತಂತವರು, ದೇವರಿಗೋಸ್ಕರ ಮಾಡಿದಂತವರು, ದೇವರಿಗೆ ಕೊಟ್ಟು ಯಾವ ಕೊರತೆ ಇಲ್ಲದೆ ಜೀವಿಸಿದಂತವರು ಯಾರಿದ್ದಾರೆ ಅಂತಂದ್ರೆ, ಒಬ್ಬರನ್ನ ನಾವು ಮಾತನಾಡಿಕೊಳ್ಳಬಹುದು, ಮೇರಿ ಜೋನ್ಸ್. ಆಕೆ ಜೀವನದಲ್ಲಿ ಕೊರತೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ಅನೇಕರ ಜೀವನದಲ್ಲಿ ಬೆಳಕನ್ನ ತುಂಬಿಸಿರುವಂತಹ ದೊಡ್ಡ ಆಸಕ್ತಿ ಉಳ್ಳಂತಹ ಒಂದು ಹೆಣ್ಣು. ಸತ್ಯವೇದಕ್ಕೋಸ್ಕರ ಬರಿಗಾಲಿಂದ ಮನೆಯಲ್ಲಿ ಒಪ್ಪಿಸಿ ಸುದೂರ ಪ್ರಯಾಣವನ್ನ ಮಾಡಿ ಸತ್ಯವೇದ ತೆಗೆದುಕೊಂಡು ಮನೆಗೆ ಬಂದು ಸಂತೋಷದಿಂದ ಆ ಸತ್ಯವೇದವನ್ನ 200 ಬಾರಿ 200 ಟೈಮ್ಸ್ ಓದಿರುವಂತ ಸ್ತ್ರೀ ಮೇರಿ ಜೋನ್ಸ್. ಆಕೆಯ ಆಸಕ್ತಿ, ಆಕೆಯ ವಿಶ್ವಾಸ, ಆಕೆಯಲ್ಲಿದ್ದಂತಹ ಸ್ಥಿರಚಿತ್ತವನ್ನ ಕಂಡಂತ, ಆ ಸತ್ಯವೇದವನ್ನ ಕೊಟ್ಟಂತ ಡಿಸ್ಟ್ರಿಬ್ಯೂಟರ್ ವ್ಯಕ್ತಿ ಇಲ್ಲ, ಇಂಥವ್ರು ಪ್ರಪಂಚದಲ್ಲಿ ಅನೇಕರಿದ್ದಾರೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಬೈಬಲ್ ಸೊಸೈಟಿ. ಬೈಬಲ್ ಸೊಸೈಟಿನ ನಾವು ಪ್ರಾರಂಭ ಮಾಡಬೇಕೆಂಬುದಾಗಿ ಆ ದಿನದಲ್ಲಿ ಪ್ರಾರಂಭ ಮಾಡಿದಂತ ಬೈಬಲ್ ಸೊಸೈಟಿ ಇವತ್ತು ಇಂಡಿಯಾಗೆ ಬಂದಿದೆ. ಅದನ್ನ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಎಂಬುದಾಗಿ ಕರೀತೇವೆ. ಈ ದಿನ ನಾವು ಯೂಸ್ ಮಾಡ್ತಿರುವಂತ ಬೈಬಲ್ ಅಲ್ಲಿ ಮೊದಲನೇ ಪೇಜ್ ನಾವು ತೆಗೆದು ನೋಡೋದಾದ್ರೆ BSI ಅಂತ ಇರುತ್ತೆ, ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ಹೇಗ್ ಬಂತು ಬೈಬಲ್ ಸೊಸೈಟಿ ಇಂಡಿಯಾಗೆ? ಹೇಗೆ ಶುರುವಾಯ್ತು ಬೈಬಲ್ ಸೊಸೈಟಿ? ಬಿಕಾಸ್ ಆಫ್ ಒನ್ ಲಿಟಲ್ ಗರ್ಲ್, ಮೇರಿ ಜೋನ್ಸ್. ಆಕೆ ಇದ್ದಂತ ಆಸಕ್ತಿ, ಆಕೆಗಿದ್ದಂತಹ ಒಂದು ಛಲ, ದೇವರನ್ನ ತಿಳ್ಕೊಳ್ಬೇಕು, ದೇವರ ವಿಚಾರವಾಗಿ ಅರ್ಥ ಮಾಡಿಕೊಳ್ಳಬೇಕು. ಶಿ ಮೇಡ್ ಇಟ್. ಆಕೆ ಮಾತ್ರವಲ್ಲ ಪ್ರಿಯರೇ, ಅನೇಕರ ಬದುಕುಗಳನ್ನ ಬದಲಾಯಿಸುವಂತ ದೇವರ ಮಾತುಗಳನ್ನ ಅನೇಕರ ಮನೆಗೆ ತಲುಪಿಸುವುದಕ್ಕೆ ಶಿ ವಾಸ್ ದ ರೀಸನ್. ಆಕೆ ಗೊತ್ತಿರಲಿಲ್ಲ ಈ ತರ ನಾನು ಬೈಬಲ್ ತಗೊಂಡ್ರೆ ಈ ತರ ದೊಡ್ಡ ಬೈಬಲ್ ಸೊಸೈಟಿ ಆಗುತ್ತೆ ಅಂತ. ನೋ, ಆಕೆ ಗೊತ್ತಿರುವಂತದ್ದು ಒಂದೇ, ನನಗ್ ಬೈಬಲ್ ಬೇಕು, ಒಳ್ಳೆಯದು ಬೇಕು, ನನಗೆ ದೇವರು ಬೇಕು. ನಮಗೂ ಕೂಡ ಪ್ರಿಯರೇ, ಏನ್ ಗೊತ್ತಿದೆಯೋ ಏನ್ ಗೊತ್ತಿಲ್ವೋ ಬೇಡ. ಏನ್ ಗೊತ್ತು ನಿನಗೆ? ದೇವ್ರು ಗೊತ್ತಾ? ದೇವರು ಮಾತ್ರನೇ ಗೊತ್ತು ತಾನೆ, ಅಷ್ಟೇ. ಮೇರಿ ಜೋನ್ಸ್ಗೂ ಕೂಡ ಹುಡುಗಿಗೆ ಗೊತ್ತಿರುವಂತದ್ದು ದೇವರು ಮಾತ್ರ. ಆಕೆಗೆ ಗೊತ್ತಿರುವಂತದ್ದು ಒಂದೇ, ಆಕೆಗೆ ತಿಳಿದಿರುವಂತದ್ದು ನನಗೆ ದೇವರು ಬೇಕು, ಅಷ್ಟೇ. ನನಗೆ ದೇವರು ಬೇಕು ಅಂದೇಳಿ ಆ ದಿನದಲ್ಲಿ ಆ ಹುಡುಗಿ ಸತ್ಯವೇದಕ್ಕೋಸ್ಕರ ಪರಿತಾಪದಿಂದ ಹುಡುಕಿಕೊಂಡು ಹೋದಳು, ಕೊನೆಗೆ ಸಂಪಾದಿಸಿದಳು. ಹಾಗೆ ನಮಗೆ ಜ್ಞಾನವಿಲ್ಲದೆ ಇರಬಹುದು ಪ್ರಿಯರೇ, ಬಟ್ ದೇವರು ಗೊತ್ತಾ? ದೇವರಿಗೋಸ್ಕರ ಏನಾದ್ರೂ ಮಾಡಬೇಕೆಂಬಂತ ಹಂಬಲ, ಆಸಕ್ತಿ ನಿಮಗಿದೆಯಾ? ನಿಜ, ದೇವರು ನಡೆಸ್ತಾರೆ ಪ್ರಿಯರೇ, ನಡೆಸ್ತಾರೆ ಅಂತಂದ್ರೆ ನಡೆಸ್ತಾರೆ.
ಈ ವಿಚಾರದಲ್ಲಿ ಚಿಕ್ಕ ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನನ್ನ ಬದುಕು ದಿನಗಳು ಹಾಡು ಮಾಡಿದಾಗ, ಆ ಹಾಡು ಮಾಡಲಿಕ್ಕಾಗಲಿ ಅಂದ್ರೆ ಹೇಗೆ ಅದನ್ನ ಮಾಡಬೇಕು, ಮ್ಯೂಸಿಕ್ ಹೇಗೆ, ರೆಕಾರ್ಡಿಂಗ್ ಹೇಗೆ, ವಿಡಿಯೋ ಹೇಗೆ, ನನ್ಗೇನು ಗೊತ್ತಿರಲಿಲ್ಲ. ಯಾಕಂತಂದ್ರೆ ನನಗೆ ಅಂತ ಪರಿಸ್ಥಿತಿ ಇಲ್ಲ. ನನಗೆ ಆ ತರ ಯಾವತ್ತು ಮಾಡಿದ್ದು ಇಲ್ಲ, ನೋಡಿದ್ದು ಇಲ್ಲ, ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಲಿಟ್ರಲಿ ಬ್ಲೈಂಡ್. ಏನ್ ಮಾಡ್ಬೇಕು ಗೊತ್ತಿಲ್ಲ. ಜಸ್ಟ್ ಬರೆದಿದ್ದೇನೆ, ಇಟ್ಟಿದ್ದೇನೆ ಅಷ್ಟೇ. ನಿಜವಾಗ್ಲೂ ದೇವರು ನಡೆಸುವಂತ ರೀತಿ, ದೇವರು ಕೈ ಬಿಡದಂತ ರೀತಿ ಎಂತದ್ದು ಅನ್ನುವುದು ಹೇಳೋದಕ್ಕೆ ನಾನು ಪ್ರಯತ್ನಿಸ್ತಿದ್ದೇನೆ. ಗರ್ವದಿಂದಲೋ ಅಹಂಕಾರದಿಂದಲೋ ಇಲ್ಲ. ಕೇವಲ ವಿಧೇಯತೆಯಿಂದ ದೇವರು ಮಾಡಿದ್ದಾರೆ ಅನ್ನುವಂತ ಒಂದು ಕನ್ವಿಕ್ಷನ್ ಇಂದ ಹೇಳುವಂತ ಮಾತು. ಏನು ಗೊತ್ತಿಲ್ಲ. ಏನು ಏನು ಆ ಇದುವರೆಗೂ ಸ್ಟುಡಿಯೋಗೆ ಹೋಗಿದ್ದೇ ಇಲ್ಲ. ಹೌ ಯಾಕೆ ಹೇಗೆ ಗೊತ್ತಿಲ್ಲ. ಬರ್ದಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ. ದೇವರೇ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಬಟ್ ಬರ್ದಿದ್ದೇನೆ. ಬಟ್ ದೇವರು ಒಂದೊಂದು ಸೇರಿಸಿರುವಂತ ರೀತಿ ನೋಡಿದ್ರೆ ಪ್ರಿಯರೇ, ನಿಜವಾಗ್ಲೂ ಆಶ್ಚರ್ಯ. ನಿಜವಾಗ್ಲೂ ಆಶ್ಚರ್ಯ. ಆ ದಿನದಲ್ಲಿ ಹಣ ಇದ್ದುಕೊಂಡು ಧೈರ್ಯ ಮಾಡಿ ಮಾಡಿದಂತ ಕೆಲಸ ಅಲ್ಲ ಅದು. ಆ ದಿನ ಏನೋ ಯಾರೋ ಮಾಡ್ತಾರೆ, ಯಾರೋ ಕೊಡ್ತಾರೆ, ಏನೋ ಆಗ್ಬಿಡುತ್ತೆ, ಹಿಟ್ ಆಗ್ಬಿಡುತ್ತೆ, ಫೇಮಸ್ ನೋ. ಯಾವ ಇಮ್ಯಾಜಿನೇಷನ್, ಯಾವ ಥಾಟ್, ಯಾವ ಒಂದು ಆ ಭವಿಷ್ಯತ್ ಪ್ರಣಾಳಿಕೆ ಇಲ್ಲದೆ ಪ್ರಾರಂಭವಾದಂತ ಒಂದು ಚಿಕ್ಕ ಕನಸು. ದೇವರಿಗೋಸ್ಕರ ಈ ಹಾಡು ರಿಪೆಂಟೆನ್ಸ್ ಹಾಡಿದು. ಈ ಹಾಡು ಅನೇಕರ ಹೃದಯಗಳನ್ನ ಮುಟ್ಟಬೇಕು. ಅನೇಕ ಹೃದಯಗಳನ್ನ ಮುಟ್ಟುತ್ತೆ ಈ ಹಾಡು. ಯಾಕಂತಂದ್ರೆ ನನ್ನ ಹೃದಯಕ್ಕೆ ಈ ಹಾಡು ಮುಟ್ಟಿದೆ. ನನ್ನ ಮನಸ್ಸಿಗೆ ಈ ಹಾಡು ಮುಟ್ಟಿದೆ. ಈ ಹಾಡು ಕನ್ನಡದಲ್ಲಿ ಅನೇಕರಿಗೆ ಮುಟ್ಟಬೇಕು. ದೇವರು ಕೊಟ್ಟಂತ ಈ ಕಾಲವನ್ನ ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಅಷ್ಟೇ. ಆಮೇಲೆ ದೇವರು ನಡೆಸಿದ್ದಾರೆ. ಆಮೇಲೆ ದೇವರು ನಡೆಸಿದ್ದಾರೆ. ನಿಜವಾಗ್ಲೂ ಪ್ರಿಯರೇ, ಇದು ಮನುಷ್ಯ ಜ್ಞಾನದಿಂದಲೋ ಅಥವಾ ತಿಳುವಳಿಕೆಯಿಂದಲೋ ನಡೆದದ್ದಲ್ಲ. ಇದು ದೇವರ ಕೃಪೆಯಿಂದ ನಡೆದದ್ದು. ಇದೊಂದೇ ಅಲ್ಲ, ಈ ರೀತಿ ಹೇಳ್ಕೊಂಡು ಹೋದ್ರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು. ನನ್ನ ಜೀವನದಲ್ಲಿ ಇಂಥದ್ದು, ನಿಮ್ಮ ಜೀವನದಲ್ಲಿ ಏನೇ ಆಗಿರಬಹುದು. ಬಟ್ ಎನಿಥಿಂಗ್ ಅದು ದೇವರು ನಡೆಸಿರುವಂತ ರೀತಿ. ಅದು ದೇವರು ನಡೆಸುವ ರೀತಿ. ಅದನ್ನ ನಾವು ಗುರುತಿಸಬೇಕು. ಅದನ್ನ ನಾವು ತಿಳಿಯಬೇಕು. ನನ್ನ ಕೈಯಲ್ಲಿ ಏನೂ ಇಲ್ಲ. ಏನು ಇಲ್ಲದಿದ್ದರೂ ಕೂಡ ದೇವರು ನಡೆಸ್ತಾರೆ ನೋಡಿ ಪ್ರೇರೆ. ಅದ್ಭುತವಾಗಿ ದೇವರು ನಡೆಸ್ತಾರೆ. ಊಹಿಸ್ಲಿಕ್ಕೂ ಕೂಡ ಕೆಲವೊಮ್ಮೆ ಅಸಾಧ್ಯವಾಗುತ್ತೆ. ಆ ರೀತಿಯಲ್ಲಿ ದೇವರು ನಡೆಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಬಟ್ ದೇವರಿಗೋಸ್ಕರ ನಾವು ಆ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಪ್ರೇರೆ. ಆ ಒಂದು ನಿರ್ಣಯ ದೇವರಿಗೋಸ್ಕರ ನಾವು ತೆಗೆದುಕೊಳ್ಳಬೇಕು. ನಿಜವಾಗ್ಲೂ ತೆಗೆದುಕೊಂಡು ನಿಂತಾಗ ಪ್ರೇರೆ, ದೇವರು ನಡೆಸುವಂತ ರೀತಿನೇ ಬೇರೆ. ದೇವರು ಕೈ ಹಿಡಿದು ನಡೆಸುವಂತ ಪ್ರಯಾಣನೇ ಬೇರೆ. ನಿಜವಾಗ್ಲೂ ಬಹಳ ಅದ್ಭುತವಾಗಿ ದೇವರು ನಡೆಸ್ತಾರೆ. ಹೇಗೆ ಅಂತಂದ್ರೆ, ಒಂದು ವಿಷಯ, ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಒಂದು ತಂದೆ ಚಿಕ್ಕ ಮಗುವನ್ನ ನಡೆಸಬೇಕಾದ್ರೆ ಹೇಗಾದ್ರೆ ನಡೆಸ್ತಿರ್ತಾರಲ್ಲ ಪ್ರಿಯರೇ, ಕೈ ಹಿಡ್ಕೊಂಡು, ಆ ರೀತಿ ದೇವರು ನಡೆಸ್ತಾರೆ. ಹಾಗೆ ದೇವರು ನಡೆಸಬೇಕಾದ್ರೆ ಆ ಮಗ ರೋಡ್ ಹೆಂಗಿದೆ ಅಂತ ನೋಡ್ಲಿಕ್ಕೆ ಹೋಗಲ್ಲ. ಆ ಮಗ ನೋಡೋದು ತಲೆ ಎತ್ತಿ ಅಪ್ಪನನ್ನೇ. ಅಪ್ಪ ಮುಖ ನೋಡ್ಕೊಂಡಿರ್ತಾನೆ, ಹೋಗ್ತಾ ಇರ್ತಾನೆ. ದೇವರು ಕೂಡ ಪ್ರಿಯರೇ ನಮ್ಮ ಕೈ ಹಿಡಿದು ನಡೆಸುವಾಗ, ದೇವರೇ ದಾರಿ ಕೆಡದಾಗಿದೆ, ಮುಳ್ಳಿನ ದಾರಿ, ಪರಿಸ್ಥಿತಿ ಚೆನ್ನಾಗಿಲ್ಲ, ಇಕ್ಕಟ್ಟಾದ ದಾರಿ, ಇದೆಲ್ಲ ನಾವು ನೋಡಲ್ಲ ಪ್ರಿಯರೇ. ಇದೆಲ್ಲ ನಮ್ಮ ತಲೆಗೂ ಕೂಡ ಬೀಳಲ್ಲ. ಅದು ನಮ್ಮ ಆಲೋಚನೆಗೂ ಕೂಡ ಬರಲ್ಲ. ಯಾಕಂತಂದ್ರೆ ನಾವು ದಾರಿ ನೋಡ್ತಿಲ್ಲ ಅಲ್ಲಿ. ನಾವು ನೋಡ್ತಿರೋದು ದೇವರನ್ನ. ನಾವು ಯಾವಾಗಾದ್ರೆ ದೇವರನ್ನ ದೃಷ್ಟಿಸಿ ನೋಡ್ತೇವಲ್ಲ ಪ್ರಿಯರೇ, ಈ ಪ್ರಯಾಣ ನಮ್ಗೆ ಕಠಿಣಕರವಾಗಿರೋದಿಲ್ಲ. ಈ ಪ್ರಯಾಣ ನಮಗೆ ದುಃಖಕರವಾಗಿರೋದಿಲ್ಲ, ಅಸಾಧ್ಯಕರವಾಗಿರೋದಿಲ್ಲ. ಬಿಕಾಸ್ ನಾವು ದೇವರನ್ನ ನೋಡ್ತಿದ್ದೇವೆ. ಯಾವಾಗಾದ್ರೆ ಈ ಪ್ರಯಾಣ, ಈ ದಾರಿ ಮುಗಿದೋಗುತ್ತಲ್ಲ ಪ್ರಿಯರೇ, ಅವಾಗ ಒಮ್ಮೆ ಹಿಂತಿರುಗಿ ನೋಡಿದ್ರೆ, ಇಷ್ಟು ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ಬಂದ, ಇಷ್ಟು ಮುಳ್ಳಿನ ದಾರಿಯಲ್ಲಿ ನಾನು ಬಂದ, ಎಷ್ಟು ಕಠಿಣವಾದಂತ ದಾರಿಯಲ್ಲಿ ನಾನು ಬಂದ. ದೇವರೇ ನನ್ನ ನಡೆಸಿದೀಯಲ್ಲ, ದೇವರೇ ನನ್ನ ಕೈ ಬಿಟ್ಟಿಲ್ವಲ್ಲ ನೀನು, ದೇವರೇ ನನ್ನ ನೀನು ಮರೆತಿಲ್ವಲ್ಲ ದೇವರೇ, ನನಗೆ ಸ್ತೋತ್ರ, ನನಗೆ ಕೃತಜ್ಞತೆಗಳು.
ನಿಜವಾಗ್ಲು ಪ್ರೇರೆ, ದೇವರಿಗೋಸ್ಕರ ನಿನಗೆ ಏನ್ ಗೊತ್ತು? ವಾಟ್ ಯು ನೋ ನಥಿಂಗ್. ವಿ ನೋ ನಥಿಂಗ್. ನಮ್ಗೇನು ಗೊತ್ತಿಲ್ಲ. ಬಟ್ ದೇವರು ಗೊತ್ತಾ? ಸಾಕು. ದೇವರಿಗೋಸ್ಕರ ಮಾಡಬೇಕೆಂಬಂತ ಆ ಒಂದು ನಿಸ್ವಾರ್ಥವಾದಂತ ಹೃದಯ ನನಗಿದೆಯಾ? ಸಾಕು. ದಟ್ ಇಸ್ ಮೋರ್ ದೆನ್ ಎನಫ್. ಗಾಡ್ ವಿಲ್ ಲೀಡ್ ಯು. ದೇವರು ನಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ ಅದ್ಭುತವಾದ ರೀತಿಯಲ್ಲಿ. ಅದ್ಭುತವಾದ ರೀತಿಯಲ್ಲಿ ನಿನಗೆ ನನಗೆ ಗೊತ್ತಿಲ್ಲದೇನೆ ಅನೇಕರಿಗೆ ಮಾದರಿಯಾದಂತ ಬದುಕು ನಿನ್ನದು ನನ್ನದಾಗ್ಬಿಡುತ್ತೆ. ಮೇರಿ ಜೋನ್ಸ್ಗೆ ಗೊತ್ತಿಲ್ಲ ಬೈಬಲ್ ತೆಗೆದುಕೊಳ್ಳಬೇಕಾದ್ರೆ. ಆಕೆ ಗೊತ್ತಿರುವಂತದ್ದು ಒಂದೇ ಒಂದು, ನನಗೆ ಬೈಬಲ್ ಬೇಕಷ್ಟೇ, ನನಗೆ ಸತ್ಯವೇದ ಬೇಕು ಅಷ್ಟೇ. ಆದ್ರೆ ಇವತ್ತು ಶಿ ಮೇಡ್ ಇಟ್. ಆಕೆ ಅನೇಕರಿಗೆ ಮಾದರಿಯಾಗಿ, ಅನೇಕರಿಗೆ ತಾನು ತೆಗೆದುಕೊಂಡಂತ ಸತ್ಯವೇದ ಅನೇಕರ ಬಳಿಗೆ ಸೇರುವುದಕ್ಕೆ ಕಾರಣಳಾದಳು. ಇದನ್ನ ನಾವು ಪ್ರಿಯರೇ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಚಿಂತೆ ಮಾಡಬೇಡಿ ಪ್ರಿಯರೇ. ದೇವರಿಗೋಸ್ಕರ ಏನಾದ್ರು ಮಾಡಬೇಕೆಂಬಂತ ಉದ್ದೇಶ ಇದೆಯಾ, ಆಲೋಚನೆ ಇದೆಯಾ? ಚಿಂತೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ಹೇಗೆ ದೇವ್ರೆ ಏನ್ ಮಾಡೋದೇನು, ಗಾಬರಿ ಪಡಬೇಡಿ. ಪ್ರಾರ್ಥನೆ ಮಾಡಿ, ದೇವರೇ ಗೊತ್ತಿಲ್ಲ, ಸಹಾಯ ಮಾಡು. ಇಷ್ಟೇ, ನನಗೇನು ಗೊತ್ತಿಲ್ಲ, ಸಹಾಯ ಮಾಡು, ಕೈ ಬಿಡಬೇಡ. ಇಷ್ಟೇ ಪ್ರಾರ್ಥನೆ ಮಾಡಿ ಪ್ರಿಯರೇ. ನಿನ್ನನ್ನೇ ನೋಡ್ತಿದ್ದೇನೆ, ಮನುಷ್ಯರನ್ನ ನಾನು ನೋಡ್ತಿಲ್ಲ, ನನ್ನ ಸಹಾಯಕನು ನೀನೆ ಎಂಬುದಾಗಿ ದೇವರಿಗೋಸ್ಕರ ನಿಂತಾಗ ಪ್ರಿಯರೇ, ದೇವರು ಎಂದಿಗೂ ಕೈ ಬಿಡಲ್ಲ ಪ್ರಿಯರೇ. ಕೈ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಲ್ಲ ದೇವರು, ಭೂಪರಲೋಕಗಳನ್ನ ಉಂಟು ಮಾಡಿರುವಂತ ಸರ್ವೇಶ್ವರನಾದ ದೇವರು ಕೈ ಬಿಡಲ್ಲ, ತೊರೆಯುವುದಿಲ್ಲ, ಮರೆತು ಬಿಡಲ್ಲ. ಇದು ಸತ್ಯವಾದ ಮಾತು, ನಿಜವಾದ ಮಾತು. ಆದರೆ ಅದಕ್ಕೆ ಬೇಕಾಗಿರುವಂತದ್ದು ನಿನ್ನ ಆ ಒಂದು ನಿರ್ಣಯ, ನಿನ್ನ ಆ ಒಂದು ಡಿಸಿಷನ್, ಆ ಒಂದು ಹೆಜ್ಜೆ ದೇವರಿಗೋಸ್ಕರ ಬೇಕು. ದೇವರಿಗೋಸ್ಕರ ಒಂದು ಹೆಜ್ಜೆ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದೇವ? ದೇವರಿಗೋಸ್ಕರ ಒಂದು ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದೇವ? ದೇವರಿಗೋಸ್ಕರ ಒಂದು ಪರಿಸ್ಥಿತಿನ ನಾವು ಎದುರುಗೊಂಡು ಮುಂದಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದೇವ? ನಿಜ ಪ್ರಿಯರೇ, ದೇವರಿಗೆ ಇಷ್ಟ ಆಗೋದೇ ಅದು. ದೇವರಿಗೆ ಇಷ್ಟ ಆಗೋದೇ ಅದು. ನೋಡಿ, ಕೊರ್ನೇಲಿಯನ್ ಎಲ್ಲೋ ಇದ್ದ ಪ್ರಿಯರೇ. ಎಲ್ಲೋ ಇದ್ದಂತ ಕೊರ್ನೇಲಿಯನ ಬಳಿಗೆ ದೇವರು ಪೇತ್ರನನ್ನ ಕಳಿಸ್ತಾನೆ. ಪೇತ್ರನ್ ಯಾರು ಗೊತ್ತಾ? ಸಭೆ ಹಿರಿಯನು. ಬೇರೆ ಯಾರನ್ನೋ ಕಳಿಸ್ಬೋದಿತ್ತಲ್ಲ ನಾವು. ಪೇತ್ರನ್ ಹೋಗ್ಬೇಕು. ಯಾಕೆಂತಂದ್ರೆ ಆತನಿಗೆ ಗೊತ್ತಿರುವಂತದ್ದು ಒಂದೇ, ದೇವರ ಭಕ್ತಿ, ದೇವರ ಮೇಲೆ ವಿಶ್ವಾಸ, ದಾನ ಧರ್ಮಗಳನ್ನ ಮಾಡುವಂತದ್ದು, ನಿಯತ್ತಾಗಿ ಬದುಕುವಂತದ್ದು. ಇದು ಗೊತ್ತಾ ಆತನಿಗೆ ಅಷ್ಟೇ. ಈ ವಿಚಾರ, ಈ ಒಳ್ಳೆ ಮನಸ್ಸು, ಈ ಒಳ್ಳೆ ಹೃದಯ ದೇವರಿಗೆ ಕಾಣಿಸಿತು. ದೇವರು ಇಮಿಡಿಯೇಟ್ ಆಗಿ ತನ್ನ ಭಕ್ತನನ್ನ, ತನ್ನ ಸೇವಕನನ್ನ ಕೊರ್ನೇಲಿಯನ ಬಳಿಗೆ ಕಳಿಸಿದ್ರು. ಕೊರ್ನೇಲನ ಮನೆಗೆ ಕಳಿಸಿದ್ರು ಅಷ್ಟೇ. ಕೊರ್ನೇಲನ ಜೊತೆಗೆ ತನ್ನ ಕುಟುಂಬ ದೇವರ ಮಾತುಗಳನ್ನ ಆ ದಿನದಲ್ಲಿ ಕೇಳೋದಕ್ಕೆ ಸಾಧ್ಯವಾಯಿತು. ಇದನ್ನ ನಿಮಗೆ ಏನು ಗೊತ್ತಿಲ್ಲದಿರ್ಬೋದು. ಡೋಂಟ್ ಬಾದರ್, ಚಿಂತೆ ಮಾಡಬೇಡಿ. ದೇವರು ಗೊತ್ತಾ, ಅದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೆ ಇನ್ಯಾವುದೂ ಇಲ್ಲ. ಅದಕ್ಕಿಂತ ಮಿಗಿಲಾದದ್ದು ಬೇರೆ ಇನ್ಯಾವುದೂ ಇಲ್ಲ. ದಯವಿಟ್ಟು ಯಾವ ವಿಚಾರವಾಗಿಯೂ ಚಿಂತೆ ಮಾಡದೆ, ಎಲ್ಲಾ ವಿಚಾರಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ, ಆತನ ಮೇಲೆ ನಿಮ್ಮ ಭಾರವನ್ನು ಹಾಕಿ, ಆತನ ನಿಮಗೋಸ್ಕರ ಚಿಂತಿಸುತ್ತೆ. ಇದು ನಿಜವಾದ ಮಾತು ಪ್ರಿಯರೇ. ಚರಿತ್ರೆಯಲ್ಲಿ ನಾವು ಅನೇಕ ಭಕ್ತರನ್ನು ನೋಡಿದೆ. ಅಬ್ರಹಾಮನು ಮನೆ ಬಿಟ್ಟು ಬರಬೇಕಂದ್ರೆ ಎಷ್ಟು ಕಷ್ಟ, ತಂದೆಯನ್ನ ಬಿಟ್ಟು ಬರಬೇಕಂದ್ರೆ ಎಷ್ಟು ಹಿಂಸೆ, ಬಿಟ್ಟು ಬಂದ. ರೂತಳು ತಿರುಗಿ ತನ್ನ ತಾಯಿಯ ಮನೆಗೆ ಹೋಗ್ಬೇಕಿತ್ತು, ಹೋಗಿಲ್ಲ. ಅತ್ತೆ, ನೀನೇ ನನ್ನ ತಾಯಿ, ನೀನೇ ನನ್ನ ತಂದೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಬಂಧುಗಳೇ ನನ್ನ ಬಂಧುಗಳು. ನೀನ್ ಎಲ್ಲಿಗೆ ಹೋಗ್ತೀಯ ಅಲ್ಲಿಗೆ ಬರ್ತೇನೆ, ನೀನ್ ಎಲ್ಲಿ ಇರ್ತೀಯೋ ನಾನು ಅಲ್ಲಿರ್ತೇನೆ. ಶಿ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್. ಗೊತ್ತಿರ್ಲಿಲ್ಲ ದೇವರಿಂತ ಅದ್ಭುತ ಮಾಡ್ತಾರೆ, ಬಟ್ ಶಿ ಕೇಮ್ ಫಾರ್ ಗಾಡ್. ಎಸ್ತೇರಳು, ಆಕೆ ಜೀವನದಲ್ಲಿ ಏನ್ ನಡಿಲಿಕ್ಕಿದೆ, ಶಿ ವಾಸ್ ನಾಟ್ ಅವೇರ್. ಬಟ್ ದೇವರಿಗೋಸ್ಕರ ಪ್ರಾರ್ಥನೆಯಲ್ಲಿ ಪ್ರತಿ ವಿಷಯದಲ್ಲೂ ದೇವರೇ 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 ಅಂತ ಇದ್ದದ್ದಕ್ಕೆ ಈ ದಿನ ಯಹೂದ ಜನಾಂಗವಿದೆ. ಆ ಯಹೂದ ಜನಾಂಗದಲ್ಲಿ ಯೇಸು ಕ್ರಿಸ್ತರವರು ಬಂದರು. ಆ ಯೇಸು ಕ್ರಿಸ್ತರವರ ಮೂಲಕ ನಿನಗೆ, ನನಗೆ, ನಮ್ಮೆಲ್ಲರಿಗೂ ರಕ್ಷಣೆ ಬಂತು. ಬಿಕಾಸ್ ಆಫ್ ಒನ್ ಲೇಡಿ, ಎಸ್ತೇರಳು.
ಮೇರಿ ಜೋನ್ಸ್, ಆಕೆಗೆ ಏನು ಗೊತ್ತಿಲ್ಲ, ಆ ಹುಡುಗಿಗೆ ಏನು ಗೊತ್ತಿಲ್ಲ, ಬೈಬಲ್ ಬೇಕು ಅಂತ ಮಾತ್ರ ಗೊತ್ತು ಅಷ್ಟೇ. ಆಕೆ ಮಾಡಿದಂತ ರೀತಿ ಅದ್ಭುತ. ನಿಮಗೂ ನಮ್ಗೆ ಏನು ಗೊತ್ತಿಲ್ಲ, ನಥಿಂಗ್, ಬಾದರ್ ಮಾಡಬೇಡಿ. ದೇವರಿಗೋಸ್ಕರ ಮಾಡಬೇಕೆಂಬಂತಹ ಒಂದು ಹಠ, ಆ ಛಲ, ಆ ದೃಢ ಸಂಕಲ್ಪ ಇರಿದ್ರೆ ದೇವರು ನಡೆಸ್ತಾರೆ. ದೇವರೇ ಆ ಟ್ರೈನ್ಗೆ ಏನಂತಾರೆ ಇಂಜಿನ್, ಆ ಇಂಜಿನ್ ಹೇಗ್ ಹೋಗುತ್ತಾ ಹಾಗೋಗ್ಬಿಡಿ, ದೇವರು ನಡೆಸ್ತಾರೆ. ಸೊ ಎಲ್ಲಾ ವಿಷಯಗಳನ್ನ ಈ ದಿನ ನಾವು ತಿಳಿದುಕೊಳ್ಳೋದಕ್ಕೆ ಕಾರಣವೇನಂತಂದ್ರೆ ದೇವರಿಗೋಸ್ಕರ ಒಂದು ನಿರ್ಣಯ, ದೇವರಿಗೋಸ್ಕರ ಒಂದೇ ಒಂದು ನಿರ್ಣಯ. ವಯಸ್ಸು ನಂದು ಹೆಚ್ಚಾಗ್ಬಿಟ್ಟಿದೆ, ವಯಸ್ಸು ನಂದು ಕಡಿಮೆ ಆಗಿದೆ, ವಯಸ್ಸಿನ ಬಗ್ಗೆ ಚಿಂತೆ ಮಾಡಬೇಡಿ, ಅದೆಲ್ಲ ಪಕ್ಕಕ್ಕೆ ಇಡಿ. ದೇವರೇ ನೀನಿದ್ಯಾ ಅಂತ ದೇವ್ರನ್ನ ನೋಡಿ ಅಷ್ಟೇ. ದೇವರು ನಡೆಸ್ತಾರೆ ಪ್ರಿಯರೇ. ದೇವರು ಕೈ ಬಿಡುವುದಿಲ್ಲ. ಬಟ್ ದೇವರಿಗೋಸ್ಕರ ನಿಲ್ಲೋಣ, ದೇವರಿಗೋಸ್ಕರ ನಿಲ್ಲೋಣ. ಹೇಗೆ ಗೊತ್ತಾ, ಹೇಗೆ ಗೊತ್ತಾ, ಕರ್ನಾಟಕವೇ ತಿರುಗಿ ನೋಡಬೇಕು ನಿಮ್ಮನ್ನ, ಭಾರತ ದೇಶವೇ ತಿರುಗಿ ನೋಡಬೇಕು ನಿಮ್ಮನ್ನ, ನಿಮ್ಮ ದೇವರನ್ನ, ಪ್ರಪಂಚವೇ ತಿರುಗಿ ನೋಡಬೇಕು ನಿನ್ನನ್ನು, ನಿನ್ನ ದೇವರನ್ನು, ನೀನು ಮಾಡುವಂತ ಸೇವೆಯನ್ನು. ಹಾಗೆ ನಿಲ್ಲಬೇಕು ದೇವರಿಗೋಸ್ಕರ. ಕೈ ಬಿಡಬೇಡ ದೇವರದನ್ನ, ಮರೆಯಬೇಡ ದೇವರ ಪ್ರೀತಿಯನ್ನ. ಹಾಗೆ ನಿಲ್ಲು ದೇವರಿಗೋಸ್ಕರ, ನಿಲ್ಲಿಸ್ತಾರೆ ದೇವರು ತನ್ನಗೋಸ್ಕರ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಸತ್ಯವೇದದಲ್ಲಿ ನೀವು ಬರೆಸಿರುವಂತಹ ಕೆಲವು ಭಕ್ತರನ್ನ ನಾವು ನೋಡಿದ್ದೇವೆ, ಅವರ ಬದುಕುಗಳನ್ನ ನಾವು ನೋಡಿದ್ದೇವೆ. ಅವರು ನಿಮಗೋಸ್ಕರ ನಿಂತಾಗ ನೀವು ಕೈ ಬಿಡಲಿಲ್ಲ ಸ್ವಾಮಿ, ನೀವು ಮರೆಯಲಿಲ್ಲ. ಉತ್ತಮವಾದ ರೀತಿಯಲ್ಲಿ ಅವರನ್ನ ನೀವು ನಡೆಸಿಕೊಂಡು ಬಂದಿದ್ದೀರ. ನಾವು ಕೂಡ ನಿಮ್ಮಲ್ಲಿ ಬರುವುದಾದ್ರೆ, ನಿಮ್ಮ ಬಳಿಗೆ ಬರುವುದಾದ್ರೆ ನೀವು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಸ್ವಾಮಿ. ಇದು ಸತ್ಯವಾದ ಮಾತು, ನಿಜವಾದ ಮಾತು. ಈ ಸತ್ಯವಾದ ನಿಜವಾದ ಮಾತಿಗೆ ತಕ್ಕವರಾಗಿ ನಾವೆಲ್ಲರೂ ಇರುವಂತೆ ಸಹಾಯ ಮಾಡಿ. ನಿಮಗೋಸ್ಕರ ಆ ಒಂದು ನಿರ್ಣಯ, ಆ ಒಂದು ಹೆಜ್ಜೆ, ದೃಢವಾದ ಹೆಜ್ಜೆ, ನಿಮ್ಮನ್ನು ಮೆಚ್ಚಿಸುವಂತ ಕೆಲಸಕ್ಕಾಗಿ ನಾವು ತೆಗೆದುಕೊಳ್ಳುವಂತಹ ಒಂದು ಹೆಜ್ಜೆಯನ್ನ ತೆಗೆದುಕೊಳ್ಳುವ ಧೈರ್ಯವನ್ನು, ದೃಢ ಸಂಕಲ್ಪವನ್ನು ನಮ್ಮಲ್ಲಿ ನೀವು ತುಂಬಿಸಿ. ಆದ ಕರ್ತನೆ, ಬಲಹೀನತೆಯಲ್ಲಿದ್ದಾಗ್ಯೂ, ಬಲಹೀನರಾಗಿದ್ದಾಗ್ಯೂ ಸ್ವಾಮಿ ನಿಮ್ಮ ಬಲವನ್ನು ಆಶ್ರಯಿಸ್ತೇವೆ. ನಮ್ಮನ್ನು ಬಲಪಡಿಸಿ, ನಿಮಗೋಸ್ಕರ ಕೊನೆಯವರೆಗೂ ನಿಂತುಕೊಳ್ಳುವಂತೆ ಸಹಾಯ ಮಾಡಿ. ಹೇಗಾದ್ರೆ ಮೇರಿ ಜೋನ್ಸ್ ಸತ್ಯವೇದಕ್ಕೋಸ್ಕರ ಪರಿತಾಪದಿಂದ ಬರೀ ಕಾಲಿಂದ ಪ್ರಯಾಣ ಮಾಡಿ ಅನೇಕರಿಗೆ ಈ ದಿನ ಸತ್ಯವೇದವನ್ನ ತಲುಪುವುದಕ್ಕೆ ಕಾರಣವಾದ್ರು. ನಾವು ಕೂಡ ಕರೀತೇವೆ, ನಮಗೇನು ಗೊತ್ತಿಲ್ಲ, ನಮಗೆ ಗೊತ್ತಿರುವಂತದ್ದು ನೀವೊಬ್ಬರೇ. ನಿಮ್ಮನ್ನು ಮಾತ್ರ ನೋಡಿ ಹೋಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಸೇರಿ ಬಂದಿರುವಂತ ಎಲ್ಲರನ್ನೂ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ನೀವು ಹೆಸರಾಗಿ ಬಲಪಡಿಸಿ, ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ. ಮುಖ್ಯವಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ರೇಖಾ ಆಂಟಿಯವರನ್ನು, ಅವರ ಕುಟುಂಬವನ್ನು, ಈ ಕಾರ್ಯಕ್ರಮದ ನಿಮಿತ್ತ ಪ್ರಾರ್ಥಿಸಿ ಸಹಕರಿಸಿ ಕೈ ಜೋಡಿಸುತ್ತಿರುವಂತ ಎಲ್ಲರನ್ನೂ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ, ಕೃಪೆ ತೋರಿಸಿ. ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವವರಾಗಿ ಪ್ರತಿಯೊಬ್ಬರು ಇರುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.